संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् ಮಗ್ನಿ ಅಬ್ಬ ನೀನ್ ಮಲ್ಕೋಪ ಸ್ವಲ್ಪ ಪರಮಾತ್ಮ ಏಯ್ ನೀನೇನೇ ಮಲ್ಕ್ತಿದ್ಯಾ ಮಲ್ಕೊಳ್ದೆ ಇನ್ನೇನ್ ಮಾಡ್ಲಿ ಅಲ್ಲ ಕಣೆ ಕೋಳಿ 4 ಗಂಟೆಗೆ ಎದ್ದಿದೆ ನಾನು 5 ಗಂಟೆಗೆ ಎದ್ದಿದ್ದೀನಿ ಪೇಪರನ್ನು ಹಾಲನ್ನು ಕೆಲಸ ಮುಗಿಸಿ ಮನೆಗೆ ಹೋಗಿದ್ದಾಯ್ತು 7 ಗಂಟೆ ಆದ್ರೂ ನೀನ್ ಇನ್ನೂ ಬಿದ್ಕೊಂಡಿದ್ಯಲ್ಲ ನೀನೊಂದು ಹೆಣ್ಣ ಅಲ್ಲ 6 ಗಂಟೆಗೆ ಎದ್ದು ನಾನೇನ್ ಮಾಡ್ಲಿ ಇವ್ರ ಆಫೀಸ್ಗೆ ಹೋಗೋದು 10 ಗಂಟೆಗೆ 8 ಗಂಟೆಗೆ ಎದ್ರೆ ಸಾಲದ ಒಂದು ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವೇನೆ ನಿಂಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಲಕ್ಷ್ಮಿ ಬರ್ತಾಳೆ ಇಲ್ಲ ನಿಂತರ ದರಿದ ಲಕ್ಷ್ಮಿ ಬಂದು ಸೇರ್ಕೊಂತಾಳೆ ಅದೇನು ಹೇಳ್ಕೊಟ್ಟಿದ್ದಾರೋ ನಿಮ್ಮ ಮನೇಲಿ ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಮಾತಾಡಿ ಬರ್ತೀನಿ ರೀ ರೀ ಏನ್ರಿ ಮಾಡ್ಲಿ ಇವಾಗ ಬಿದ್ದಿರೋ ಪಾತ್ರೆ ಇದೆಯಲ್ಲ ಎತ್ಕೊಂಡೋಗು ಹಲೋ ಹಲೋ ಬುಜ್ಜಿ ಮಮ್ಮಿ ಯಾಕಮ್ಮ ಯಾಕೆ ಕೊಳ್ತಾ ಇದ್ಯಾ 7 ಗಂಟೆ ಆದ್ರೂ ಎದ್ದಿಲ್ಲ ಅಂತ ಅತ್ತೆ ಬೈದ್ರು ಮಮ್ಮಿ 7 ಗಂಟೆಗೆ ಎತ್ತು ಅವಳ ಮುಖಕ್ಕೆ ಮಂಗಳಾರತಿ ಆದ್ಬೇಕಂತ ನಿನ್ ಗಂಡ ಹೋಗೋದು ಆಫೀಸ್ಗೆ 10 ಗಂಟೆಗೆ 8 ಗಂಟೆಗೆ ಎದ್ರೆ ಸಾಲ್ದಂತ ಬುಜ್ಜಿ ನಂಗೊಂಚೂರು ಕೆಲಸ ಇದೆ ಆಮೇಲೆ ಫೋನ್ ಮಾಡ್ತೀನಿ ರೀ ಬರ್ತಾ ಬರ್ತಾ ನಿಮ್ಮ ಅಮ್ಮಂದು ಅತಿ ಆಯ್ತು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಕಣೆ ಸ್ಪೂನಲ್ಲಿ ತಿಂದ್ರೆ ಮೈಗತ್ತುತ್ತಾ ಕೈಯಲ್ಲಿ ತಿನ್ಬೇಕು ಊಟನ ಕೆಳಗೆ ಕುತ್ಕೊಂಡು ಮಾಡ್ಬೇಕು ಏನ್ ವಯಸ್ಸಾಗಿದೆ ನಿಂಗೆ ಮಂಡಿ ನೋವಾ ಏಯ್ ಇದೇನೆ 3 ಬೆಳ್ಳಲ್ಲಿ ತಗೋತಾ ಇದ್ಯಾ ಇದೇ ನರ್ಸ್ನ ಕುಂಕುಮನ 5 ಬೆಳ್ಳು ಸೇರಿಸ್ಕೊಂಡು ತಿನ್ನೆ ಊಟನೇ ಬೇಡ ಹಸ್ಕೊಂಡಿದ್ರೆ ನಮ್ಗೆ ಪಾಪ ಸುತ್ಕೊಳ್ಳೋದು ಹೋಗಿ ಜಾಗ ಸಿಕ್ತು ಇದೇನ್ ಗಂಜಿ ಕುಡಿತಾ ಇದ್ದೀರಾ ಅನ್ನ ಸಾರು ಮಾಡಿದ್ನಲ್ಲ ಅದ್ ನಂಗೆ ಜೀರ್ಣ ಆಗಲ್ಲ